ಗುಡ್ ಮಾರ್ನಿಂಗ್. ಕೊತ್ತಂಬರಿಯನ್ನು ನಾವು ಸುಲಭವಾಗಿ ಮನೆಯಲ್ಲೇ ಬೆಳೆಸ್ಕೋಬೋದು. ಹಾಗೆ ಇವತ್ತು ಸಂಕ್ರಾಂತಿ ಸ್ಪೆಷಲ್ ನಾವು ಪೂರಿ ರೇಕಲು ಮಾಡಿದ್ದೀನಿ. ಹೋದ ರೇಕಲು ಕೇಳಿದ್ದೀರಾ? ಪೂರಿ ರೇಕಲು ಕೇಳಿದ್ದೀರಾ? ಇಲ್ಲ ತಾನೆ? ಸೊ ಕಂಪ್ಲೀಟ್ ವಾಶ್ ಮಾಡಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಹ್ಯಾಪಿ ಸಂಕ್ರಾಂತಿ. ಈ ವರ್ಷ ನಿಮಗೆ ಆಯುಸ್ಸು ಆರೋಗ್ಯ ಹೆಚ್ಚಿನದಾಗಿ ನೆಮ್ಮದಿಯನ್ನು ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ತಾ, ಇವತ್ತು ಬೆಳಗ್ಗೆನೆ ಮನೇಲಿ ಕೊತ್ತಂಬರಿ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಮೊನ್ನೆ ಲಾಸ್ಟ್ ವೀಕ್ ನಾನು ಕೊತ್ತಂಬರಿನ ಮನೆಯಲ್ಲೇ ಬೆಳೆಸ್ಕೊಂಡಿದ್ದೆ. ಅದನ್ನು ನಾನು ಕಿತ್ಕೊಂಡು ಇವತ್ತು ಬೆಳಗ್ಗೆನೆ ದೋಸೆ ಮಾಡೋಣ ಅಂತ ಚಟ್ನಿಗೆ ಕೊತ್ತಂಬರಿಯನ್ನು ತಗೊಳ್ತಾ ಇದ್ದೀನಿ. ಇದನ್ನು ನಾವು ಮನೆಯಲ್ಲೇ ಸುಲಭವಾಗಿ ಬೆಳೆಸ್ಕೋಬೋದು. ಧನಿಯಾ ಬೀಜದಿಂದ ಯಾವ ರೀತಿ ಕೊತ್ತಂಬರಿಯನ್ನು ಬೆಳೆಸ್ಕೋಬೋದು ಅಂತ ಮುಂದೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೇನೆ. ಈಸಿಯಾಗಿ ನಮಗೆ ವೀಕ್ಲಿ ಅಥವಾ ಒಂದು 10 ದಿನಕ್ಕೆ ನಮಗೆ ಕೊತ್ತಂಬರಿ ಬಂದುಬಿಡುತ್ತೆ. ಸೊ ಸಂಕ್ರಾಂತಿ ಹಬ್ಬದ ದಿನ ಜಸ್ಟ್ ಪೂಜೆ ಮಾಡಿಕೊಂಡು ಪೂತರೇಕಲು ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ನಿನ್ನೆ ನೈಟೇ ನಾನು ಹಿಟ್ಟನ್ನು ಕಲಿಸ್ಬಿಟ್ಟು ಎತ್ತಿಟ್ಟಿದ್ದೆ. ನಿನ್ನೆ ನೈಟ್ ವಿಡಿಯೋ ಮಾಡೋಣ, ಪೂರಿ ರೇಕಲು ಮಾಡೋಣ ಅಂತ ಕಲಿಸ್ಕೊಂಡೆ, ಬಟ್ ಆಗಲೇ ಇಲ್ಲ. ಸೊ ಹಾಗಾಗಿ ಇವತ್ತು ಮಾರ್ನಿಂಗ್ ಮಾಡಿದೆ ಸಂಕ್ರಾಂತಿ ಹಬ್ಬದ ದಿನ. ಸೊ ಇದಕ್ಕೆ ಗೋಧಿ ಹಿಟ್ಟು ತಗೋಬೇಕು. ಹಾಗೆ ಫಸ್ಟ್ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನಾನು. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ತಗೊಳ್ಳಿ. ಜೊತೆಗೆ ಗೋಧಿ ಹಿಟ್ಟು ಎಷ್ಟು ಹಾಕಿರ್ತೀರೋ ಮೈದಾ ಹಿಟ್ಟು ಕೂಡ ಅಷ್ಟೇ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಹಿಟ್ಟು ಕಲಿಸೋದು ಅಂತಂದ್ರೇ ಒಂದು ತಲೆನೋವಿನ ಕೆಲಸ ನನಗೆ. ಇದು ಯಾವಾಗ ಮುಗಿಯುತ್ತೆ ಅಂತಲೇ ಕಾಯ್ತಾ ಇರ್ತೀನಿ. ಹಿಟ್ಟು ಕಲಿಸೋದು ಕಂಪ್ಲೀಟ್ ಆದಮೇಲೆ ಸಮಾಧಾನ ಆಗೋದು. ಸೊ ಹಿಟ್ಟು ಕಲಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇದೆ. ಸ್ವಲ್ಪ ಈ ಟೈಮಲ್ಲಿ ಆಯಿಲ್ ಹಾಕಿ ನೀವು ಅದನ್ನು 1 ಅವರು ಎತ್ತಿಟ್ಕೋಬೇಕು. 1 ಅವರ್ ಆದಮೇಲೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆಯಿಲ್ ಹಾಕಿ ಮುಚ್ಚಿಡಬೇಕು ನೀವು. ಸೊ ಆಯಿಲ್ ಹಾಕ್ತಾಯಿದ್ದೀನಿ ನಾನು. ಇದನ್ನು ಕಂಪ್ಲೀಟ್ ನೈಟೆಲ್ಲ ಬಿಟ್ಟಿದ್ದೆ. ಇವತ್ತು ಮಾಡಿದ್ದೀನಿ ನಾನು. ತುಂಬ ಚೆನ್ನಾಗಿ ಬಂದಿದ್ವು. ಹೇಗೆ ಅಂತ ಕಂಪ್ಲೀಟ್ ವಿಡಿಯೋ ನೋಡಿ. ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗುತ್ತೆ ನಿಮಗೆ. ಒಂದು ಪ್ರೊಫೆಷ್ನಲ್ ಫುಡ್ ಇದು ಮಾಡ್ತಾರಲ್ಲ, ಅವ್ರ ಥರನೇ ಹಿಟ್ಟನ್ನು ಹಿಂಗೆ ಬಿಸಾಕಿದೆ. ಸೊ ಇಲ್ಲಿ ಒಂದು ನೀರಿಗೆ ಸ್ವಲ್ಪ ಬೆಲ್ಲನ ಹಾಕಿ ಪಾನಕ ಮಾಡೋಣ ಅಂತ ಇಟ್ಟಿದ್ದೀನಿ. ಸೊ ನೀವು ಬಾದಾಮಿ ಪೂರಿ ತಿಂದಿರ್ತೀರಲ್ಲ, ಅದೇ ರೀತಿಯೇ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ಇದರಲ್ಲಿ. ಬಿಟ್ಟರೆ ಎಲ್ಲನೂ ಸೇಮೇ. ಸೊ ಇವತ್ತು ಮಾರ್ನಿಂಗ್ ಮಾಡಿದೆ ನಾನು ಇದನ್ನು. ಹಿಟ್ಟನ್ನು ಮತ್ತೆ ಇನ್ನೊಂದು ಸರಿ ಚೆನ್ನಾಗಿ ಇದು ಮಾಡ್ಕೋಬೇಕು. ಸಾಫ್ಟ್ ಬರಬೇಕು ಹಿಟ್ಟು. ಇಲ್ಲ ಅಂದರೆ ನಿಮ್ಮ ಮನೇಲಿ ಯಾವಾಗಾದರೂ ಪೂರಿ ಮಾಡಿದಾಗ ಪೂರಿ ಏನಾದರೂ ಮಿಕ್ಕಿದ್ರೆ ತಕ್ಷಣ ನಮಗೆ ಸ್ವೀಟ್ ತಿನ್ನಬೇಕು ಅನ್ನಿಸಿದಾಗ ಈ ರೀತಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಹಬ್ಬಕ್ಕಂತೂ ತುಂಬ ಬೇಗ ಆಗೋಗುತ್ತೆ. ಹಾಗಾಗಿ ನಾನು ಇವತ್ತು ಇದನ್ನು ಟ್ರೈ ಮಾಡಿದೆ. ಇಲ್ಲಿ ಪಾನಕ ಕುದೀತಾ ಇದೆ. ಸೊ ಪೂರಿ ಥರ ಲಟ್ಸಿದ್ದೀನಿ. ಇದನ್ನು ಎಣ್ಣೆಲಿ ಹಾಕ್ಬಿಡಿ. ಎಣ್ಣೆಲಿ ಹಾಕಿ ಪೂರಿ ಎಲ್ಲ ಮಾಡಿಕೊಂಡು ಆಮೇಲೆ ನೋಡಿ, ನನಗಂತೂ ಸಿಕ್ಕಾಪಟ್ಟೆ ತಿನ್ನಬೇಕು ಅನ್ನಿಸ್ತಾ ಇದೆ ಇದು. ನಾನು ಜಸ್ಟ್ ಇದು ಇನ್ಸ್ಟಾದಲ್ಲಿ ನೋಡಿದ್ದೆ, ಹಾಗಾಗಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬಟ್ ಇನ್ಸ್ಟಾದಲ್ಲಿ ನೋಡಿದಾಗ ತುಂಬ ತಿನ್ನಬೇಕು ಅಂತ ಅನಿಸಿತ್ತು. ಹಾಗಾಗಿ ತುಂಬ ಬೇಗ ಮಾಡ್ತಾಯಿದ್ದೀನಿ. ಸೊ ಪೂರಿ ರೆಡಿ ಆಗ್ತಾ ಇದ್ದೇವೆ. ನೋಡುವುದು ಇಲ್ಲಿ ಪೂರಿ ಸುಮಾರು ಒಂದು 15-18 ತನಕ ಮಾಡ್ಕೊಂಡಿದ್ದೀನಿ. ಸೊ ಏನು ಕಷ್ಟ ಏನಿಲ್ಲ, ಈಸಿಯಾಗಿ ಒಂದು 40 ನಿಮಿಷದಲ್ಲಿ ಮಾಡ್ಕೋಬೋದು ನೀವೆಲ್ಲ. ಸೊ ಪೂರಿನ ಗರಿಯಾಗಿ ಬೇಯಿಸ್ಬಿಡಿ, ಸ್ವಲ್ಪ ಮೆತ್ತಗಿರಲಿ. ತದನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊಬ್ಬರಿ ತಗೊಳ್ಳಿ, ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ಅಲ್ಲಿ ಆಲ್ರೆಡಿ ಪಾನಕ ಮಾಡಿರ್ತೀವಲ್ಲ ನಾವು, ಹಾಗಾಗಿ ಇಲ್ಲಿ
ಅಲ್ಲಿ ಸ್ವಲ್ಪನೇ ಬೆಲ್ಲ ಹಾಕಿ, ಇಲ್ಲಿ ಒಂದು ಸ್ವಲ್ಪನೇ ಬೆಲ್ಲ ಹಾಕಿ. ಓಕೆನಾ? ಸೊ ನಿಮಗೆ ಪುಡಿ ಎಷ್ಟು ಬೇಕೋ ಅದ್ರ ಮೇಲೆ ಬೆಲ್ಲನ ಆ್ಯಡ್ ಮಾಡಿ. 1 ಏಲಕ್ಕಿನ ಹಾಕ್ತಾಯಿದ್ದೀನಿ ನಾನು. ಬೇಕಾದರೆ ನೀವು ಎಕ್ಸ್ಟ್ರಾ 2, 3 ಹಾಕೋಬೋದು. ಮತ್ತು ಕಡಲೆನ ಆ್ಯಡ್ ಮಾಡಿ. ಪೂರಿ ಎಷ್ಟಿದಾವ ನೋಡಿಕೊಂಡು ನೀವು ಕಡಲೆನ ಆ್ಯಡ್ ಮಾಡಿ. ಎಲ್ಲ ಪೂರಿಗೆ ಸರಿ ಹೋಗಬೇಕಲ್ಲ, ಹಾಗಾಗಿ ಸೊ ಕಡಲೆನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಈ ಕಡೆ ಪಾನಕ ಎಷ್ಟೊತ್ತಿಲ್ಲ, ಒಂದು 8-10 ನಿಮಿಷ ಪಾನಕ ಬಿಟ್ಟರೆ ಸಾಕು. ಜಸ್ಟ್ ಬೆಲ್ಲ ಕರಗಿದ್ಬಿಟ್ರೆ ಸಾಕು. ಪಾನಕನ ತಣ್ಣಗೆ ಮಾಡಿ ಈ ಥರ ಪೂರಿನ ಡಿಪ್ ಮಾಡಿ. ಪೂರಿನ ಒಂದೊಂದೇ ಸ್ವಲ್ಪ ಒಂದು 30 ಸೆಕೆಂಡ್ಸ್ನ ಅದರಲ್ಲಿ ಡಿಪ್ ಮಾಡಿ ತೆಗೆದ್ಬಿಟ್ಟು ನೀವೇನಿದು ಪುಡಿ ಮಾಡ್ಕೊಂಡಿರ್ತೀರಲ್ಲ, ಆ ಪುಡಿನ ಅದ್ರ ಮೇಲೆ ಸೇರಿಸ್ಕೋಬೇಕು. ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಒಂದು ಪುಡಿನ ಅದ್ರ ಮೇಲೆ ಆ್ಯಡ್ ಮಾಡಿ. ಇದು ಹೆಂಗಿರುತ್ತೆ ಅಂದರೆ, ಮೊಹರಮಲ್ಲಿ ನಾವು ಇದು ಮಾಡ್ತೀವಲ್ವ, ಏನದು, ಅದೇನೋ ಅಂತಾರಲ್ಲ, ಅದೇ ರೀತಿಯೇ ಸೇಮ್ ಟೇಸ್ಟ್ ಕೊಡುತ್ತೆ ಇದು. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ತಿಂದೆ ನಾನು. ಇಷ್ಟೇ ಡಿಪ್ ಮಾಡೋದು, ಆ ಪುಡಿ ಸ್ವಲ್ಪ ಮೇಲೆ ಹಾಕೋದು, ರೋಲ್ ಮಾಡಿ ಪಕ್ಕಕ್ಕಿಡೋದು, ಅಷ್ಟೇ ಕೆಲಸ. ನೋಡಿ ಎಲ್ಲನೂ ಮಾಡ್ಕೋತಾ ಇದ್ದೀನಿ ನಾನು. ಪುಡಿ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ನಮಗೆ ಸಿಗುತ್ತೆ. ಪುಡಿ ಕಮ್ಮಿ ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಸ್ವಲ್ಪ ಜಾಸ್ತಿನೇ ಪುಡಿನ ಹಾಕಿ. ಅದಾದಮೇಲೆ ನೋಡಿ, ಅಂತೂ ಇಂತೂ ಪೂರಿ ರೇಕುಲು ರೆಡಿ ಆಗ್ತಾ ಇದ್ದಾವೆ. ಸೊ ಇನ್ನೂ ಒಂದು 2-3 ಇದೆ. ಚೆನ್ನಾಗಿ ಡಿಪ್ ಮಾಡಬೇಕು. ಸೊ ಅಂದಮೇಲೆ ಟೇಸ್ಟ್ ಬರುತ್ತೆ. ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು, ಬಟ್ ಅದ್ಭುತವಾಗಿ ಬಂದಿದೆ ರೆಸಿಪಿ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಒಂದು ಬಾದಾಮ್ ಪೂರಿ ನನಗೆ ತುಂಬ ಇಷ್ಟ. ಅದರ ಜೊತೆ ಸೇಮ್ ಇದೇ ಥರನೇ, ಬಟ್ ಬಾದಾಮ್ ಪೂರಿಲಿ ಪುಡಿ ಹಾಕಲ್ಲ ನಾವು, ಜಸ್ಟ್ ಡಿಪ್ ಮಾಡಿಡ್ತೀವಿ. ಇದರಲ್ಲಿ ಪುಡಿನ ಹಾಕ್ತೀವಿ. ಸೊ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಬಾಯ್.